ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನಾನು ಹೊಸದಾಗಿ ವಿಡಿಯೋ ನೋಡೋರು ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ ಬಂದೆಲ್ಲ ತಮ್ಮನೇ ನೋಡಿರೋ ಹಾಗೆ ಆ ವ್ಯಾಕ್ಸಿನೇಷನ್ ಡೇ ಅಂತ. ಸೊ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಏನೆತ್ತ ಅಂತ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಬೆಳಗ್ಗೆನೇ ಎದ್ದು ಆಮೇಲೆ ಡ್ರಾಪ್ಸ್ ಹಾಕಿ ಅದಾದಮೇಲೆ ಬೇಡ ಬೇಡ ಅಂತ ಹಠ ಮಾಡ್ತಿದ್ದೆ, ಆದರೂ ಡ್ರಾಪ್ಸ್ ಹಾಕಿ ಆಮೇಲೆ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡೋಗಿ ಆಟ ಆಡಿಸಿ ಅದಾದಮೇಲೆ ಟಿಫನ್ ಮಾಡಿಸೋ ಅಷ್ಟೊತ್ತಲ್ಲೇ ಒಂದು 10:30 ಆಗೋಗಿತ್ತು ಫ್ರೆಂಡ್ಸ್. ಅದಾದಮೇಲೆ ನೆಕ್ಸ್ಟ್ ಅವನಿಗೆ ಸ್ನಾನ ಮಾಡಿಸಿ ರೆಡಿಯಾಗಿ ಎಸಿದ್ದೀವಿ. ಈಗ ಅವ್ನು ಟಿ ವಿ ನೋಡ್ಕೊಂಡಿದ್ದಾನೆ. ಇನ್ನೇನೀಗ ಆಟೋ ಬುಕ್ ಮಾಡಿದ್ದೀವಿ, ಇನ್ನೇನೀಗ ಬರುತ್ತೆ. ಸೊ ಆಟೋ ಬಂದಾದಮೇಲೆ ನೆಕ್ಸ್ಟು ಆಟೋ ಬಂತು. ಆಟೋ ಬರೋಷ್ಟೊತ್ತಲ್ಲೇ ಒಂದು 11:30 ಆಗೋಗಿತ್ತು. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೇನೀಗ ಆಸ್ಪತ್ರೆಗೆ ರೀಚ್ ಆಗ್ತೀವಿ. ಆಸ್ಪತ್ರೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಆಸ್ಪತ್ರೆಗೆ ರೀಚ್ ಆಗೋಷ್ಟೊತ್ತಲ್ಲೇ ಸುಮಾರು ಒಂದು 11:45-12 ಗಂಟೆ ಆಗೋಗಿತ್ತು. ಅದಾದಮೇಲೆ ಒಳಗಡೆ ಹೋಗಿ ರಿಸೆಪ್ಷನಲ್ಲಿ ಬಿಲ್ ಬರೆಸಿ ಅದಾದಮೇಲೆ ಹೋಗಿ ಇಂಜೆಕ್ಷನ್ ಮಾಡಿಸೋ ಅಷ್ಟೊತ್ತಲ್ಲೇ 2 hours ಆಗೋಗಿತ್ತು. ಅದಾದಮೇಲೆ ರಿಟರ್ನ್ ಹಂಗೆ ಮನೆಗೆ ಬಂದ್ವಿ. ಸೊ ಮನೆಗೆ ಬರೋಷ್ಟೊತ್ತಲ್ಲೇ 1 o'clock ಆಗೋಗಿತ್ತು. ಅದಾದಮೇಲೆ ಅವನಿಗೆ ಊಟ ಮಾಡಿಸಿ ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸಿ ಸ್ವಲ್ಪ ಅಳ್ತಿದ್ದ, ಕಿರಿಕಿರಿ ಮಾಡ್ತಿದ್ದ. ಅದಾದಮೇಲೆ ಅವನೇ ಸ್ವಲ್ಪ ಸಮಾಧಾನ ಆದ. ಅದಾದಮೇಲೆ ನನಗೇನು ಅಷ್ಟೊಂದೇನು ಜ್ವರ ಬಂದಿರಲಿಲ್ಲ. ಅದಾದಮೇಲೆ ಊಟ ಮಾಡಿಸಿ ಅದಾದಮೇಲೆ ಮಲಗಿ ಒಂದು 2 hours ಎದ್ದ. ಅದಾದಮೇಲೆ ಸ್ವಲ್ಪ ಹೊತ್ತು ಆಚೆ ಕರ್ಕೊಂಡೋಗಿ ಆಟ ಆಡಿಸಿ ಅದಾದಮೇಲೆ ಅಲ್ಲೇ ಕುತ್ಕೊಂಡ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಒಳಗಡೆ ಬಂದು ಇಲ್ಲಿ ಅಮ್ಮ ಒಂದು ಕ್ವಿಕ್ಕಾಗಿ 15 minutesಗೆ ಚಿಕನ್ ಗ್ರೇವಿನ ಮಾಡ್ತಾಯಿದ್ರು. ಸೊ ಯಾಕೆ ಶೂಟ್ ಮಾಡ್ಕೋಬಾರ್ದು ಅಂತ ಹಂಗೆ ಶೂಟ್ ಮಾಡಿಕೊಂಡೆ. ಸೊ ಏನಿಲ್ಲ, ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಲ್ಲುಪ್ಪು ಹಾಕಿ ಅದಾದಮೇಲೆ ರುಬ್ಬಿರೋದಂತಹ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಾದಮೇಲೆ ಚಿಕನ್ ಹಾಕಿ ಅದಾದಮೇಲೆ ಅದನ್ನು ಚೆನ್ನಾಗಿ ಒಂದು 5 to 10 minutes ಕುಕ್ ಮಾಡಿದ್ರೆ ಚಿಕನ್ ಗ್ರೇವಿ ಆಗೋಗುತ್ತೆ. ಸೊ ಈಸಿಯಾಗಿ ಒಂದು 10 to 15 minutesಲ್ಲಿ ಮಾಡೋ ಚಿಕನ್ ಗ್ರೇವಿ ಇದು. ಸೊ ಊಟ ಎಲ್ಲ ಮಾಡಿ ಅವನಿಗೂ ಊಟ ಮಾಡಿಸಿ ಊಟ ಆದಮೇಲೆ ಅವನ್ನ ಮಲಗಿಸ್ದೆ. ಸೊ ಇಷ್ಟ ಆಗಿತ್ತು ಇವತ್ತಿನ ಡೇ. ಸೊ ಈ ವ್ಲಾಗಿನ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.